ಕಂದಾಯ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪದ ಮೇಲೆ ಕುಮಾರಸ್ವಾಮಿ ಅವರ ಕೇತ್ಗಾನಹಳ್ಳಿ ಜಮೀನನ್ನ ವಶಕ್ಕೆ ಪಡೆಯುವಂತ ಕಾರ್ಯ ಏನಾಗಿತ್ತು ಅದ್ರ ಬಗ್ಗೆ ರಾಜಕೀಯ ಜಟಾಪಟಿ ಜೋರಾಗಿ ನಡೀತೆ. ನಾವು ಯಾವ ತರ ರಾಜೀನಾಮೆ ಪಟ್ಟು ಹಿಡಿದಿದ್ವಾ ಚಲುವರಾಯಸ್ವಾಮಿ ಅವರು ಪ್ರಶ್ನೆ ಮಾಡಿರೋ ರೀತಿ. ಕುಮಾರಸ್ವಾಮಿ ವಿರುದ್ಧ ಒಂದು ಕಾಲದ ಗೆಳೆಯ ಸಚಿವ ಚಲುವರಾಯಸ್ವಾಮಿ ಅವರು ಟೀಕಾ ಪ್ರಹಾರವನ್ನ ನಡೆಸಿದ್ದಾರೆ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವ್ರದ್ದು ಏನೂ ತಪ್ಪಿರಲಿಲ್ಲ, ಆದ್ರೂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾದಯಾತ್ರೆ ನಡೆಸಿ ನೀವೆಲ್ಲ ಪಟ್ಟು ಹಿಡಿದ್ರಿ. ಹಿಂದೆ ಕುಮಾರಸ್ವಾಮಿ ಅವರು ಸಿಎಂ ಆಗೋದಕ್ಕೆ ನಾನು ಕೂಡ ಕಾರಣ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿರೋ ರೀತಿ. ಈಗ ಕುಮಾರಸ್ವಾಮಿ ಅವರು, ನಾನಂತೂ ಕುಮಾರಸ್ವಾಮಿನ ಯಾವತ್ತೂ ಲಘುವಾಗೂ ಮಾತಾಡಿಲ್ಲ, ಅವರ ರಾಜೀನಾಮೆನೂ ಕೇಳಿಲ್ಲ, ಅವ್ರ ಮಂತ್ರಿಗಿರಿ ವಿಚಾರನೂ ಮಾತಾಡಿಲ್ಲ. ಅವ್ರು ನನ್ನ ಹಿಂದೆ, ಸಿದ್ದರಾಮಯ್ಯನವ್ರ ಹಿಂದೆ, ಡಿ ಕೆ ಹಿಂದೆ, ಎಲ್ಲರ ಹಿಂದೆ ಬಿದ್ದಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ದಿವಸ ಬೆಳಗ್ಗೆ ಎದ್ದರೆ ಇವತ್ತು ನಾವ್ಯಾರೂ ಮುಟ್ಲಿಲ್ಲ, ನಮ್ಮ ಸರ್ಕಾರ ಆಗಲಿ ನಮ್ಮ ಇಲಾಖೆಯಲ್ಲಿ ಮುಟ್ಲಿಲ್ಲ. ಹೈಕೋರ್ಟು ಸ್ಟ್ರಿಕ್ಟಾಗಿ ಆದೇಶ ಕೊಟ್ಟರು. ಟಾರ್ಗೆಟ್ ಮಾಡಿದರೆ, ಸರ್ಕಾರ ಮಾಡಿದರೆ ಕೋರ್ಟಿಂದ ಆದೇಶ ಬರೋವರೆಗೂ ನಾವೇ ಕಾಯ್ತಿತ್ತು. ನಾವು ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ತಗೊಳ್ಳಲ್ಲ. ಬಟ್ ಆದರೆ ಅವರು ಒಂದೇ ಲೈನಲ್ಲಿ ಇದು ಕೋರ್ಟ್ ಆದೇಶ ಮಾಡಿದೆ, ತಪ್ಪಾಗಿದೆ, ಅದರಿಂದ ತೆರವು ಹೊಡಿಸಿದ್ದಾರೆ ಅಂತ ಹೇಳ್ಬಿಟ್ರೆ ಮುಗ್ದೋಯ್ತು. ನಾವೀಗ ಸಿದ್ದರಾಮಯ್ಯನವ್ರು ಏನೂ ಮಾಡಿರಲಿಲ್ಲ, ಅವ್ರೇನು ಲೆಟ್ರ್ ಕೊಟ್ಟಿರಲಿಲ್ಲ, ಅವ್ರ ಕಾಲದಲ್ಲಿ ಮಂಜೂರಾಗಿರಲಿಲ್ಲ. ಅವ್ರನ್ನ BJP-ಯವರು JDS ಅವರು ಪಾದಯಾತ್ರೆ ಮಾಡಿದ್ರಲ್ಲಪ್ಪ, ರಾಜೀನಾಮೆ ಕೇಳಿದ್ರಲ್ಲಪ್ಪ. ನಾವು ಹಂಗೇನಾದ್ರು ಪಾದಯಾತ್ರೆ ಮಾಡ್ತಿದ್ದೀವಾ? ರಾಜೀನಾಮೆ ಕೇಳ್ತಾ ಇದ್ದೀವಾ? ನಾನು ಸಹ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನನ್ನ ಸ್ನೇಹಿತರೆಲ್ಲ ಕೇರಿ ಮಾಡ್ದನು. ಅವ್ರು ಇಲ್ಲ ಅಂತೀಗ ಅಂದ್ರೂ ಅಸೆಂಬ್ಲಿಲಿ ಹೇಳವ್ರೆ, ಅವ್ರ ಅಪ್ಪ ಹೇಳವ್ರೆ 10 ಸಲ, ಅದನ್ನೆಲ್ಲ ನಿಮ್ಮ ಹತ್ರ ಕ್ಲಿಪ್ಸ್ ಇದೆ. ಆದರೆ ನಾವು ಇವತ್ತು ಸಹ ಅವರ ರಾಜಕೀಯವಾಗಿ ಕೆಟ್ಟದಾಗಿ ಮಾತಾಡ್ಲಿಕ್ಕೆ ತಯಾರಿಲ್ಲ. ಕುಮಾರಸ್ವಾಮಿಯವರು ಏನು ಬೇಕಾದ್ರೂ ಆಗಲಿ, ಕುಮಾರಸ್ವಾಮಿಗೆ ಒಳ್ಳೆಯದಾಗಲಿ. ನಾನು ಹೇಳೋದವ್ರಿಗೆ ಇನ್ನು ಮುಂದಾದ್ರೂ ಇವ್ರನ್ನ ಟಿಪ್ಪಣಿ ಬಿಟ್ಟು ಅವ್ರಿಗೆ ಸಿಕ್ಕಿರೋ ಅವಕಾಶವನ್ನು, ಎಂಥ ಅವಕಾಶನ್ರಿ, ನನಗೇನಾರು ಸಿಕ್ಕಿದ್ರೆ ಹಗಲು ರಾತ್ರಿ ತಲೆ ಮೇಲೆ ಹೊತ್ಕೊಂಡು ಈ ರಾಷ್ಟ್ರ ಎಲ್ಲ ನನ್ನ ಕಾಲು ಕೈ ನೋವಿದ್ರೂ ಮಾಡ್ತಿದ್ದೆ. ಏನಾರು ಒಂದಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ, ಮಾಡಲಿ, ನಮ್ಮ ಸಹಕಾರ ಇರುತ್ತೆ. ಇನ್ನು ಮುಂದಾರು ಈ ಟಿಪ್ಪಣಿ ಬಿಟ್ಟು